ಪಿನ ಮಸೂರನ್ನು ನಾವು ಈ ಥರ ಒಂದು ಡಿಗ್ರಿ ತೊಗೊಂಡು ಒಂದು ಲೈನ್ ಹಾಕ್ಕೊಳ್ತೀವಿ. ಮತ್ತು ಈ ಕಡೆ ಈ ಥರ ತಿರುಗಿಸಿ ಒಂದು ಲೈನನ್ನು ಇಲ್ಲಿಂದ ಈ ಥರ ಬರ್ಕೊಂಡಾಗ ನಮಗೆ ಒಂದು ಪಿನ ಮಸೂರನ ಈಸಿಯಾಗಿ ನೀಟಾಗಿ ಬರಿಬಹುದು. ಅದರ ಮಧ್ಯ ಬಿಂದುವಿನಲ್ಲಿ ಒಂದು ಪಾಯಿಂಟ್ ಇಟ್ಕೊಂಡು ಆ ಪಾಯಿಂಟ್ಗೆ ನಾವು 10 ಸೆಂಟಿಮೀಟ್ರ್ ಉದ್ದದ ಒಂದು ಗೆರೆಯನ್ನು ಎಳೆದುಕೊಳ್ಳೋಣ. ನೋಡಿ, ಈ ಮಗು 5 ಸೆಂಟಿಮೀಟ್ರ್ ತೊಗೊಂಡಿದೆ, ಮಧ್ಯದಲ್ಲಿ 5 ಇರುತ್ತೆ. ಅಲ್ಲಿಂದ 10 ಸೆಂಟಿಮೀಟ್ರ್ ಉದ್ದದ ಒಂದು ಗೆರೆಯನ್ನು ಬರೆದುಕೊಳ್ಳೋಣ. 5 ಸೆಂಟಿಮೀಟ್ರ್ ಮಧ್ಯದಲ್ಲಿ 5 ಸೆಂಟಿಮೀಟರ್ ಇದೆ. 5ರಿಂದ 2 ಸೆಂಟಿಮೀಟರ್ಗೊಂದು ಚುಕ್ಕೆ ಇಟ್ಕೊಳ್ಳಿ. ಮತ್ತು ಅಲ್ಲಿಂದ ಮತ್ತೆ 2 ಸೆಂಟಿಮೀಟರ್ ಮತ್ತೊಂದು ಚುಕ್ಕೆ ಇಟ್ಕೊಳ್ಳಿ. ಮತ್ತು ಈ ಕಡೆನೂ ಅದೇ ರೀತಿ 7 ಸೆಂಟಿಮೀಟರ್ಗೊಂದು ಚುಕ್ಕೆ, 9 ಸೆಂಟಿಮೀಟರ್ಗೆ ಒಂದು ಚುಕ್ಕೆನ ನಾವು ತೆಗೆದುಕೊಳ್ತೀವಿ. ಇದು ಬೇಸಿಕ್ ಇದ್ದಂಗೆ ನಾವು ಎಲ್ಲನೂ ಇದೇ ಥರ ಬರ್ಕೊಂಬಿಟ್ರೆ ನಾವು 6 ಚಿತ್ರನ ಈಸಿಯಾಗಿ ಬರ್ಕೋಬೋದು. ಆಮೇಲೆ ನಾವು ಅದಕ್ಕೆ ಹೆಸರುಗಳನ್ನು ಕೊಡೋಣ. F1, F2, 2F1, 2F2, ಅದನ್ನೇ C1 ಮತ್ತು C2 ಅಂತಲೂ ಬರ್ಕೋಬೋದು. ಈಗ ನಾವು ವಸ್ತುವನ್ನು O ಮತ್ತು Fಗಳ ನಡುವೆ ಮಾಡೋಣ. 2 ಸೆಂಟಿಮೀಟರ್ ಉದ್ದದ ಒಂದು ವಸ್ತುವನ್ನು ಬರೆದುಕೊಳ್ಳೋಣ. ಈ ಥರ AB ಅನ್ನೋ ವಸ್ತುವನ್ನು ನಾವು ಬರೆದು ಒಂದು ಪತನ ಕಿರಣವನ್ನು ಮಧ್ಯದವರೆಗೂ ನಾವು ಬರೆದುಕೊಳ್ಳಬೇಕು. F2 ಮುಖಾಂತರ ಒಂದು ಗೆರೆಯನ್ನು ನಾವು ಬರೆದುಕೊಳ್ಳೋಣ. ಮತ್ತೊಂದು ಗೆರೆ C ಮುಖಾಂತರ ಹೋಗಬೇಕು. ಅದೇ ಗೆರೆಯನ್ನು ನಾವು ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ. ಮೇಲಕ್ಕೆ ಡಾಟೆಡ್ ಲೈನ್ಸ್ನಲ್ಲಿ ಎಕ್ಸ್ಟೆಂಡ್ ಮಾಡಿಕೊಂಡು ಮೇಲ್ಗಡೆಗೆ ಒಂದು ಲೈನನ್ನು ಬರೆದುಕೊಳ್ಳೋಣ. C ಇಂದ ಬರೆದ ಗೆರೆಯನ್ನು ನಾವು ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ. ಆಗ ಎರಡೂ ಸಹ ಒಂದು ಬಿಂದುವಿನಲ್ಲಿ ನಮಗೆ ಜಾಯಿನ್ ಆಗುತ್ತೆ. ಅದು F2 ಇಂದ ದೂರನೇ ಬರಬೇಕು. 2F1ನಿಂದ ನಮಗೆ ಆಗ ಒಂದು 2Fನಿಂದ ದೂರದಲ್ಲಿ ಮಿಥ್ಯ ಮತ್ತು ನೇರವಾದ ಒಂದು ಪ್ರತಿಬಿಂಬ ದೊರೆಯುತ್ತದೆ. ನಾವು ಸೆಂಟಿಮೀಟರ್ಸ್ ಎಲ್ಲ ಕರೆಕ್ಟಾಗಿ ತೆಗೆದುಕೊಂಡ್ರೆ ಈ ಥರ ನಮಗೊಂದು ಚಿತ್ರನ ನಾವು ಈಸಿಯಾಗಿ ಬರಿಬೋದು.